ಗಾಂಧಿ ಭಾರತ, ಗಾಂಧಿ ಕಂಡ ಕನಸು. ಕಾಂಗ್ರೆಸ್ಸಿನ ಸೇವಾದಳದ ಕಾರ್ಯಕರ್ತರು ತಮ್ಮ ಅನಿಸಿಕೆಗಳನ್ನು ಯಾವ ರೀತಿ ಹಂಚಿಕೊಳ್ತಾ ಇದ್ದಾರೆ ಅನ್ನುವುದನ್ನು ಅವರ ಬಾಯಲ್ಲಿ ಕೇಳೋಣ ಬನ್ನಿ. ಅನುಭವ ಅಂದರೆ ನಾನು ಕಾಂಗ್ರೆಸ್ ಕಾಂಗ್ರೆಸ್ ಸೇವಾದಳದಲ್ಲಿದ್ದೀನಿ. ಆದರೆ ಯೂತ್ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ, NSYನಲ್ಲಿ ಕೆಲಸ ಮಾಡಿದ್ದೀನಿ. ಫಸ್ಟ್ NSYನಲ್ಲಿದ್ದೆ, ಯೂತ್ ಕಾಂಗ್ರೆಸ್ ಬಂದೆ. ಆಮೇಲೆ ಲಾಸ್ಟ್ಗೆ ನಾನು ಸೇವಾದಳನೇ. ಇವತ್ತು ಸೇವಾದಳದಲ್ಲಿ ನಮ್ಮ DK ಶಿವಕುಮಾರ್ ಅವರು ನನ್ನ ರಾಜ್ಯಾಧ್ಯಕ್ಷರನ್ನು ಮಾಡಿದ್ದಾರೆ. ಈ ಸೇವಾದಳ ಸಿದ್ಧಾಂತವನ್ನು ನೋಡಿ ನಾನು ಮುಗಿಸ್ಕೊಂಡೆ. 39ನೇ ಅಧಿವೇಶನ ಬೆಳಗಾವಿಯಲ್ಲಿ ಆಯಿತು. ಇವತ್ತು 100ರ ಸಂಭ್ರಮ. ಇದರಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ, ಎಷ್ಟು ಖುಷಿ ಆಯ್ತು? ನಮ್ಮ ಪುಣ್ಯ. ನಾನು ಇದೊಂದೇ ಅಲ್ಲ, 100 ವರ್ಷದ ನಮ್ಮ ಕಾಂಗ್ರೆಸ್ ಸೇವಾದಳದ 100 ವರ್ಷದ ಒಂದು ಪ್ರೋಗ್ರಾಮ್ ಮಾಡಿದೆ. ಅದು 100 ವರ್ಷನೇ ನನಗೆ ಸಿಕ್ತು. 75 ವರ್ಷದ ಸ್ವತಂತ್ರ ನಡಿಗೆ ಸಿಕ್ತು, ಭಾರತ್ ಜೋಡೋ ಸಿಕ್ತು, ಮತ್ತು ಇದು 4ನೇದು ನನ್ನ ಭಾಗ್ಯ, ನಮ್ಮೆಲ್ಲರ ಭಾಗ್ಯ. ನನ್ನ ಒಬ್ಬಂದೇ ಅಲ್ಲ, ಎಲ್ಲ ಸೇವಾದಳದ ಕಾರ್ಯಕರ್ತರ ಭಾಗ್ಯ. ಬಾಪು ಕಂಡ ಕನಸಿಗೆ ಸೇವಾದಳದ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೀವಿ. ಯಾಕೆಂದರೆ ಹರ್ಡೀಕರ್ ಕಟ್ಟಿದಂಥ ಒಂದು ಸಂಸ್ಥೆ ಇದು. ಹರ್ಡೀಕರ್ ಕಟ್ಟಿದ್ದ ಅದು ಜೈಲಲ್ಲಿ ಇಟ್ಕೊಂಡು ಕಟ್ಟಿರುವಂಥ ಒಂದು ಸಂಸ್ಥೆ. ಯಾಕೆಂದರೆ ಸೇವೆಯ ಮನೋಭಾವನ ಇಟ್ಕೊಂಡು ನಾವು ಸೇವಾದಳದಲ್ಲಿ ಸೇರಿರ್ತೀವಿ. ಯಾವುದೇ ಅಪೇಕ್ಷೆ ಇಲ್ತದೆ ರಾಜಕೀಯವಾಗಿ. ಆದರೂ ರಾಜಕೀಯವಾಗಿ ನಾವು ಅಪೇಕ್ಷೆ ಕೊಟ್ಟಿದ್ದಾರೆ, ನಮಗೆ ಸ್ಥಾನಮಾನಗಳು ಕೊಟ್ಟಿದ್ದಾರೆ. ಈಗ ಗಾಂಧಿಗಿಂತ ಗೋಡ್ಸೆ ಸ್ಮರಣೆ ಮಾಡಿ ಅನ್ನೋ ಮಾತು ಕೇಳಿ ಬರ್ತಾ ಇದೆ, ಏನು ಹೇಳ್ತೀವಿ? ಅಲ್ಲ, ಮನುಷ್ಯತ್ವ ಇಲ್ದವ್ರು ಹೇಳ್ತಾರೆ, ಏನು ಮಾಡೋಕ್ಕೆ ಬರಲ್ಲ. ಅದು ಮನುಷ್ಯತ್ವ ಇರೋರು ಯಾರೂ ಗಾಂಧಿನ ಮರೆಯಲ್ಲ. ಅವರೆಲ್ಲ ಕ್ರೂರಿಗಳು ಅಂತ ಅರ್ಥ ನನ್ನ ಪ್ರಕಾರ. ಖ್ಯಾತ ಗಾಯಕರೊಬ್ಬರು ಭಟ್ಟಾಚಾರ್ಯನವರು ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬಾಪು ರಾಷ್ಟ್ರಪಿತ ಭಾರತಕ್ಕಲ್ಲ ಪಾಕಿಸ್ತಾನಕ್ಕೆ ಅಂತ. ಏನು ಇರ್ಬೋದು ಅವ್ರ ಅಭಿಪ್ರಾಯ, ದೊಡ್ಡವರು ಅಲ್ವಾ? ಅಭಿಪ್ರಾಯದ ಬಗ್ಗೆ ನಾವು ಏನು ಮಾಡೋಕ್ಕೆ ಬರೋಲ್ಲ. ಈಗ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ನಾವು ಒಂದೇ ಜಾತಿ ಅಲ್ಲ, ಎಲ್ಲ ಜಾತಿಯ, ಎಲ್ಲ ಭಾಷೆಯ, ಎಲ್ಲ ಜನರು ಇದ್ದಾರೆ. ಎಲ್ಲರದ್ದು ಒಂದೊಂಥರ ಆಲೋಚನೆ ಇರುತ್ತೆ, ಗೊತ್ತಾಯ್ತಾ? ಅವ್ರಿಗೆ ಬಾಪೂಜಿ ಜೊತೆಲಿರೋ ಅವಕಾಶ ಸಿಕ್ಕಿಲ್ವೇನೋ, ಅದಕ್ಕೋಸ್ಕರ ಹೇಳ್ತಾರೆ. ನಾವು ಸೇವಾದಳದಲ್ಲಿದ್ದು ಬಹಳ ವರ್ಷ ಆಯ್ತು ರೀ. ಹೆಚ್ಚು ಕಡಿಮೆ ಹೇಳಬೇಕಂದ್ರೆ ಒಂದು 30-32 ವರ್ಷ ಆಯಿತು. 32 ವರ್ಷ ಆಯಿತು. ಭಾಳ ಒಂದು ನಿಷ್ಠೆಯಿಂದ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಶಿಸ್ತು ಮತ್ತು ಒಂದು ಇದರಿಂದ ನಾವು ಸೇವಾ ಮನೋಭಾವನೆಯಿಂದ ನಮ್ಮ ಕೆಲಸಗಳನ್ನು ನಾವು ಮಾಡ್ತೀವಿ. ಇದು ಒಂದು ಬಹಳ ನಮಗೆ ಸುಂದರಮಯವಾದ ಒಂದು ಇದು ಅಂತ ಹೇಳ್ಬೋದು. ಬಹಳ ಖುಷಿ ಅನ್ನಿಸ್ತದೆ. ಆನಂದವೇ ಆನಂದ, ಎಲ್ಲಿ ನೋಡಿದರೂ ಆನಂದವೇ ಆನಂದ ಕಾಣ್ತಾ ಇದೆ. ಯಾಕಂದರೆ ನಿನ್ನೆ ನಾವು ಹಾಗೆ ಒಂದು ಸ್ವಲ್ಪ ತಿರ್ಗಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಎಲ್ಲ ಕಡೆ ಗ್ರೌಂಡಿಗೆ ಇಲ್ಲಿ ಎಲ್ಲ ನೋಡಿದಾಗ ಆ ಸಂಭ್ರಮ ನೋಡಲಿಕ್ಕೆ ಹೇಳುತ್ತಿರೋದು ಅಷ್ಟು ಇವತ್ತಿನವರೆಗೂ ಯಾರೂ ಮಾಡಿಲ್ಲ. ಇನ್ನು ಮುಂದೆ ಏನಂತ ನನಗೆ ಗೊತ್ತಿಲ್ಲ. ಇದಂತೂ ಭಾಳ ಅದ್ಧೂರಿಯಿಂದ ಮಾಡಿದ್ದಾರೆ. ಬಹಳ ಒಂದು ನಮಗೆ ಖುಷಿ ಅನ್ನಿಸ್ತದೆ. ಇದಿವಾಗ 100ನೇ ವರ್ಷ. 1924ರಲ್ಲಿ ಗಾಂಧೀಜಿಯವರು ಇಲ್ಲಿ ಬಂದಿದ್ದರು. ಇಲ್ಲಿ ನಡೆದಿದ್ದು ಸಮಾವೇಶ, ಅಧಿವೇಶನದಲ್ಲಿ ಭಾಗವಹಿಸಿದ್ರು ಅಧ್ಯಕ್ಷರಾಗಿ ಅನ್ನೋದು ನಮಗೆ ನಾವು ಕಂಡಿಲ್ಲ, ಗೊತ್ತಿಲ್ಲದಿರೋ ವಿಚಾರ. ಸೇವಾದಳಕ್ಕೆ ಬಂದಮೇಲೆ, ಪಕ್ಷಕ್ಕೆ ಬಂದಮೇಲೆ ತಿಳ್ಕೊಂಡಿದ್ವಿ. ಇವತ್ತು ಅದರ 100ನೇ ವರ್ಷದ ಸಂಭ್ರಮಾಚರಣೆಯನ್ನು ನಾವೆಲ್ಲರೂ ಸೇವಾದಳ ಕಾರ್ಯಕರ್ತರು ನಾವು ಭಾಗವಹಿಸಲಿಕ್ಕೆ ಒಂದು ಸುಂದರ ಅವಕಾಶ ನಮಗೆ ಸಿಕ್ಕಿದೆ. ಇದು ನಮ್ಮ ಒಂದು ಏನು ಹೇಳೋದು, ಈ ಭಾರತ ದೇಶದ ಪ್ರಜೆಯಾಗಿ, ನಾನು ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತೆಯಾಗಿ ನಮಗೆಲ್ಲರಿಗೂ ಇದು ಸಿಕ್ಕಿರೋದೊಂದು ದೊಡ್ಡ ಒಂದು ಅವಕಾಶ, ದೊಡ್ಡ ಒಂದು ಸಂತೋಷದ ವಿಚಾರ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾವು ಭಾಳ ಸುಂದರವಾದ ಕೆಲಸವನ್ನು ಮಾಡ್ತಾಯಿದ್ದೀವಿ. ಈ ದೇಶಕ್ಕೆ ಒಂದು ರಕ್ಷಣೆ ಕೊಡೋಂಗೆ ದೇಶದ ಭವಿಷ್ಯ ನಾವು ಬದಲಾಯಿಸಿದ್ದೀವಿ. ತಿರ್ಗಾನು ಮುಂದೆ ತಗೊಂಡೋಗಿ ಈಗ ಓಲ್ಡ್ ಹಿಸ್ಟ್ರಿ ನೋಡಿದ್ರೆ ಇಟ್ ವಾಸ್ ಎ ಗೋಲ್ಡನ್ ಪೀಕಾಕ್ ಅಂತ ಇತ್ತು. ಇಂಡಿಯಾ ದೇಶದ ತುಂಬ ರಿಚ್ ಇತ್ತು. ವಾಪಸ್ ತರೋದು ನಾವು ಪ್ರಯತ್ನ ಪಡ್ತೀವಿ. ಇದಾಗೋದು ಓನ್ಲಿ ಕಾಂಗ್ರೆಸ್ ಪರವಾಗಿ, ಕಾಂಗ್ರೆಸ್ ಪ್ರಚಾರದಲ್ಲೇ ಆಗಬೇಕು ಇದೆಲ್ಲ ವಿಚಾರಗಳು. ಮತ್ತು ಕಾಂಗ್ರೆಸ್ಸೇ ತಗೊಬರೋಕ್ಕೆ ನಾಳೆ ದಿನ ನಮಗೆ ಅವಕಾಶವೂ ಇದೆ. ನಮ್ಮ ಲೀಡರ್ಸ್ ಎಲ್ಲ, ಇಡೀ ಆಲ್ ಇಂಡಿಯಾ ಲೀಡರ್ಸ್ ಆಫ್ ಕಾಂಗ್ರೆಸ್, ನಾನು ಒಂದು 15 ಇಯರ್ಸಿಂದ ಮಾಡ್ತಾಯಿದ್ದೀನಿ. ಈಗ ಸ್ಟೇಟ್ ಲೆವೆಲ್ಗೂ ಬಂದಿದ್ದೀನಿ. ನಾಳೆ ಆಲ್ ಇಂಡಿಯಾ ಲೆವೆಲ್ಗೂ ಟ್ರೈ ಮಾಡ್ತೀನಿ. ಆದರೆ ಭಾಳ ಟೈಮ್ ಕೊಟ್ಟು ಬರ್ತದೆ. ಅಡ್ಡಗಳು ಇವೆ, ಅಡ್ಡಗಳು ತೆಗಿತೀವಿ ನಾವು. ತೆಗ್ದು ಗಾಂಧಿ ಅವರು ಏನು ಹೇಳಿದ್ದಾರೆ ಅದ ಪ್ರಕಾರ ನಾವು ನಡೆಸ್ತೀವಿ ದೇಶನ. ಎಲ್ಲರಿಗೂ ಒಳ್ಳೆಯದಾಗಬೇಕು. ಫ್ರಮ್ 7 ಲಕ್ಷ ವಿಲೇಜರ್ಸ್ ಇದೆ, ಅದ್ಮೇಲೆ ಗಮನ ಕೊಟ್ಟಿದ್ದಾರೆ. ಗಾಂಧಿಯವರು ಹೇಳಿದ್ದಾರೆ ಆ ಪಾಲಿಸಿನ, ಅದು ನಾವು ಉಪಯೋಗಿಸ್ತಾ ಇದ್ದೀವಿ. ನಾವು 3 ವರ್ಷ ಆಯ್ತು ರೀ ಸರ್ ಮಾಡ್ತಾ ಇರೋದು. 3 ವರ್ಷದಿಂದ ಸೇವೆ ಸಲ್ಲಿಸ್ಕೊಂಡು ಬರ್ತಾಯಿದ್ದೀವಿ. ಇದು 100 ವರ್ಷದ ಇದಕ್ಕೆ ಬಂದಿದ್ದಕ್ಕೆ ಖುಷಿ ಆಗ್ತಾಯಿದೆ ರೀ. ಅನ್ಕೊಂಡಿರಲಿಲ್ಲ, ಬಟ್ ಬಂದಿದ್ದೀವಲ್ಲ, ಇವಾಗ ಖುಷಿ ಆಗ್ತಾಯಿದೆ, ಹೆಮ್ಮೆ ಆಗ್ತಾಯಿದೆ.
ನಮ್ಮ ಗಾಂಧೀಜಿ ಅವ್ರದ್ದು 100 ವರ್ಷ ನೀವು ಕೆಲಸ ಮಾಡ್ತಾ ಇಲ್ಲ, ಗಾಂಧಿ ಕಂಡ ಕನಸು ನನಸಾಗುತ್ತೆ ಅಂತ ಏನು ಆಗುತ್ತೆ ಸರ್, ಆಗುತ್ತೆ ಇಟ್ಕೊಂಡು ಹೋಗ್ತಿರ್ತೀವಿ. ಎಲ್ಲ ಥರ ಅಂತ ಅಂದರೆ ಒಳ್ಳೆ ರೀತಿ ಮಾಡ್ತದೆ. ಅದು ಕೊಟ್ಟು ಮಾತಿಗೆ ಅಂತಕ್ಕ ನಡೀತದೆ. ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟು ಮಾತಿಗೆ ನಡೀತದೆ. ನಾನು ಶೀಲಾ ಗಾಯ್ಕೋಡ್ ಅಂತ 2008ರಲ್ಲಿ ಜಾಯ್ನಿಂಗ್ ಆಗಿದ್ದೀನಿ. 2008ರಿಂದ ಸೇವಾದಳದಲ್ಲಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಗಾಂಧಿ ಅವ್ರು ಮಾಡಿದ ಕನಸು ನನಸಾಗುತ್ತೆ. ಯಾಕಾಗಲ್ಲ? ಎಲ್ಲ ಒಗ್ಗಟ್ಟಿದ್ರೆ ಕೆಲಸ. ನಮ್ಮ ಕಾಂಗ್ರೆಸ್ ಪಕ್ಷ ಏನು ಹೇಳ್ತದೆ ಅದು ಮಾಡಿ ತೋರಿಸ್ತದೆ. ಯಾಕೆ ನಮ್ಮ ಕನಸು ನನಸಾಗಲ್ಲ? ಆಗುತ್ತೆ, ಖಂಡಿತ ಆಗುತ್ತೆ. ಹಳ್ಳಿಗಳಿಗೆಲ್ಲ ಹೋಗ್ತೀರಾ? ಹಾಂ ರೀ, ಎಲ್ಲ ಕಡೆಗೆ ಹೋಗ್ತೀವಿ, ಎಲ್ಲ ಸುತ್ತಹಳ್ಳಿ. ನಮ್ಮ ಖುಷಿ ಏನು ಕೇಳ್ತೀವಿ ಸರ್, ನಮ್ಮ ಸೇವಾದಲ್ಲಿ ಕೆಲಸ ಮಾಡ್ತೀವಿ. ನಮ್ದೊಂದು ಡ್ಯೂಟಿ ಅದ, ಇದು ನಮ್ಮದು ಭಾಗ್ಯ, ಇದು ನಮ್ಮ ಪುಣ್ಯ ಅಂತ ತಿಳ್ಕೊತೀವಿ. ನಾವು ಸೇವಾದಳದಾಗ ಇದ್ದೀವಂತ ನಾವು ಈ ಥರ ಬೆಳಿತೀವಿ, ಈ ಲೆವೆಲ್ಗೆ ಬರ್ತೀವಂತ ನಮಗೆ ಮನಸ್ಸಿನಲ್ಲಿ ತಿಳ್ಕೊಂಡಿಲ್ಲ. ಇವತ್ತೇನು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಕಡೆಯಿಂದ ನಾವು ಬೆಳೆದಿದ್ದೀವಿ. ಇವತ್ತು ನಮ್ಗೆ ಹೆಣ್ಮಕ್ಳಿಗೆಲ್ಲ ನಾವು ಇವತ್ತು ಬಂದಿದ್ದೀವಿ. ನಾವು ಎಲ್ಲ ಜಿಲ್ಲೆಯಿಂದ, ಎಲ್ಲ ತಾಲೂಕಿಂದ ತುಂಬ ಖುಷಿ ಆಗ್ತಾಯಿದೆ. ಭಾಳ ಖುಷಿ ಆಗ್ತಾಯಿದೆ ನಮ್ಗೆ ಇವತ್ತಿನ ದಿನ. ಹಾಂ ರೀ, ಹಾಂ ಹಲವಾರು ಹಾಂ ರೀ ಸರ್, ಇನ್ನೂ ದಿವಸ ದೊಡ್ಡ ಮಾಡ್ತೀರಿ ಸರ್. ಇಂದ ದಿವಸ ದೊಡ್ಡದಾಗ್ತದೆ, ಮಾಡಬೇಕಾಗಿತ್ತು ಸರ್. ಹಾಂ ದಿವಸ ದೊಡ್ಡದು ಆಗ್ಬೋದು ರೀ, ಇನ್ನೂ ಆಗ್ತದೆ ರೀ, ಆಗ್ಬೋದಲ್ಲ, ಆಗುತ್ತೆ. ಇದ್ರೊಳಗೆ ಸೇವಾದೊಳಗೆ ಸೇರಿ 3 ವರ್ಷ ಆಯಿತು. ಸೇವಾದಳ ಅಂತಂದ್ರೆ ಒಂದು ಶಿಸ್ತು ರೀತಿ ಇರ್ಬೇಕು. ನಾವೀಗ ಒಬ್ಬರು ಮಂತ್ರಿನ ಭೇಟಿ ಆಗ್ತೇವೆ ಅಂತಂದ್ರೆ ನಮ್ಗೆ ಇದು ವೈಟ್ ಡ್ರೆಸ್ ಇದ್ದಾಗ ಮಾತ್ರ ನಾವು ಅವ್ರನ್ನ ಹೋಗಿ ಭೇಟಿ ಆಗಬೇಕು, ಮಾತಾಡಬೇಕು ಅಂತೇಳಿ ನಮ್ಗೆ ಅವಕಾಶ ಇರುತ್ತೆ ಸ್ಟೇಜ್ ಮೇಲೆ. ನಮ್ಮ ಸರ್ ನಾವು ಪ್ರತಿಯೊಬ್ಬರ ಮನೆಗೂ ಹೋಗಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಏನು ಮಾಡಿದೆ, ಏನು ಬಡವರಿಗೆ ಅವಕಾಶ ಕೊಟ್ಟಿದೆ, ಅದ್ರ ಬಗ್ಗೆ ನಾವೆಲ್ಲ ಅವ್ರಿಗೆ ವಿಸ್ತಾರವಾಗಿ ತಿಳಿಸಿ ಹೇಳ್ತೇವೆ ಸರ್. ಬಡವ್ರಿಗೆಲ್ಲ ಗಾಂಧಿ ಕಂಡ ಕನಸಿನ ಬಗ್ಗೆ ಹೇಳ್ತೀರಾ? ಹಾಂ ಸರ್, ನನಸಾಗತ್ತೆ ಸರ್, ನನಸಾಗಿದೆ, ನನಸು ಮಾಡ್ತೀವಿ ನಾವು. ಕಾಂಗ್ರೆಸ್ದವರು ಅವ್ರು ಕಂಡ ಕನಸೆಲ್ಲ ನಾವು ನನಸು ಮಾಡ್ತೀವಿ. ನಾನು CM ಶರೀಫ್ ಪಟ್ಟೋರಿ ಅಂತ ಮಂಗಳೂರು ಕಡೆಯಿಂದ ಬಂದಿದ್ದೀನಿ. ಈ ನಮ್ಮ ಮಹಾತ್ಮ ಗಾಂಧೀಜಿಯವರು ಕಂಡಂತಹ ಈ ಕನಸನ್ನು ನನಸಾಗಿಸುವ ಈ ಪ್ರಯತ್ನದಲ್ಲಿ ಗಾಂಧೀಜಿಯವರು ಸುಮಾರು 100 ವರ್ಷಗಳ ಹಿಂದೆ ಇದೇ ಪ್ರದೇಶದಲ್ಲಿ ಬಂದು ಈ ಬೆಳಗಾವಿಯಲ್ಲಿ ಒಂದು ದೊಡ್ಡ ಮಟ್ಟದ ಸ್ವಾತಂತ್ರ್ಯ ಆಂದೋಲನಕ್ಕೆ ಚಾಲನೆ ಕೊಟ್ಟರು. ಆವಾಗಲೇ ಸ್ವಾತಂತ್ರ್ಯದ ಕಿಚ್ಚು ಎಲ್ಲೆಡೆ ಹರಡಿತು. ಆದರೂ ಕೂಡ ಇದನ್ನು ಬಲಪಡಿಸುವ ನಿಟ್ಟಿನಲ್ಲಿ ಇಲ್ಲಿ ಬಂದು ಬೇಕಾದ ರೀತಿಯಲ್ಲಿ ಜನರನ್ನು ಸೇರಿಸಿ ಈ ಆಂಗ್ಲರನ್ನು ಓಡಿಸುವ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ಒಗ್ಗೂಡಿದರು. ಅದರ ಒಂದು ಸವಿನೆನಪಿಗಾಗಿ ನಾವಿಂದು ಸೇವಾದಳದ ಮೂಲಕ ಅಷ್ಟು ದೂರದಿಂದಲೂ ಕೂಡ ಇಲ್ಲಿವರೆಗೆ ಬಂದು ಆ ಗಾಂಧೀಜಿಯವರ ಏನು ಕನಸಿತ್ತು ಅದನ್ನು ನನಸು ಮಾಡುವ ಒಂದು ಪ್ರಯತ್ನದಲ್ಲಿ ನಾವೆಲ್ಲ ಇದ್ದೇವೆ. ಶಾಂತಿಯಿಂದ ಸೇವಾದಳ ಕೂಡ ಅದರೊಂದಿಗೆ ಪಾಲ್ಗೊಂಡಿದೆ. ಗಾಂಧಿಗಿಂತ ಗೋಡತೆ ಹೆಸರೇ ರಾರಾಜಿಸ್ತಾಯಿದೆ. ಖಂಡಿತ ಒಂದೊಂದು ಹಂತದಲ್ಲಿ ಯಾವಾಗ ದೇವರನ್ನು ಬಿಟ್ಟು ಮತ್ತು ಬೇರೆಯನ್ನು ಹುಡುಕಲಿಕ್ಕೆ ಹೋಗ್ತಾರೋ ಆ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಆಗಲು ಬರ್ತದೆ. ಅದನ್ನು ಇಲ್ಲಿ ನೆಲೆ ನಿಲ್ಲಲ್ಲ. ಒಂದಲ್ಲ ಒಂದು ಇದರ ಮೂಲಕ ಆ ಅಸತ್ಯವು ಹೋಗಲಾಡಿಸಿ ಗಾಂಧೀಜಿಯ ಆ ಸತ್ಯ ಏನಿದೆ ಖಂಡಿತ ಅದು ಮುಂದಿನ ದಿನಗಳಲ್ಲಿ ಇಂದಿಗೂ ಕೂಡ ಪ್ರಸ್ತುತ ಆಗಲಿದೆ ಎಂದು ಎಲ್ಲರ ಭಾವನೆ. ಬಾಪು ಕಂಡ ಕನಸನ್ನು ಕನಸಾಗಿ ಬಾಪು ಕಂಡ ಕನಸು ನನಸಾಗುವ ನಿಟ್ಟಿನಲ್ಲಿ ಪ್ರಯತ್ನಗಳು ಹಲವು ವರ್ಷಗಳು ನಡೀತಾ ಇದೆ. ಗಾಂಧಿ ಏನು ಹೇಳ್ತಾ ಇದ್ರು ಅಂತ ಹೇಳಿ, ಭಾರತದ ಆತ್ಮ ನಮ್ಮ ಒಳನಾಡು ಅಂದರೆ ಹಳ್ಳಿಗಳಲ್ಲಿ ನೆಲೆಸಿದೆ ಅಂತ ಹೇಳಿದರು. ಖಂಡಿತವಾಗಿ ಕಾಂಗ್ರೆಸ್ಸಿನ ವಾರ್ಷಿಕ ಯೋಜನೆಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಹಳ್ಳಿಗಳನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಮಾಡಿಕೊಟ್ಟಿದೆ. ಆ ರೀತಿಯಲ್ಲಿ ಇಂದು ಎಲ್ಲ ಹಳ್ಳಿಗಳು ಒಂದು ಅಭಿವೃದ್ಧಿಯ ಕಡೆಗೆ ಸಾಗ್ತಾ ಇದೆ. ಅದು ಗಾಂಧೀಜಿಯವರ ಕನಸು ಅದು ಕೂಡ ಆಗಿರುತ್ತದೆ. ಎಲ್ಲ ನಿಟ್ಟಿನಲ್ಲೂ ಏನು ಸ್ವಾತಂತ್ರ್ಯ ಇರ್ಬೋದು, ಪ್ರಜಾಪ್ರಭುತ್ವ ಇರ್ಬೋದು, ನಂತರ ಏನು ಜಾತ್ಯತೀತ ತತ್ವಗಳು ಖಂಡಿತ ಇಲ್ಲಿ ನೆಲೆಯಿಂತು ನಮ್ಮ ಭಾರತವು ಭವಿಷ್ಯದಲ್ಲಿ ತುಂಬ ಉಜ್ವಲವಾಗಲಿದೆ ಎಂಬ ಭಾವನೆ ನಮಗೆಲ್ಲರಿಗೂ ಇದೆ. ನೀವು ಕೂಡ ಸೇವಾದಳದ ಒಂದು ಭಾಗ ಕೆಲಸ ಮಾಡ್ತಾ ಇದ್ದೀರಿ. ನಾನು ಕಂಡ ಕನಸಿಗೆ ಸೇವಾದಳದ ಪಾತ್ರ ಎಷ್ಟು? ಖಂಡಿತ ಎಲ್ಲರೊಳಗೂ ಸ್ನೇಹವನ್ನು ಬಿತ್ತುವ ಕೆಲಸ ಆಗ್ತಾಯಿದೆ. ಅಹಿಂಸೆಗೆ ಒತ್ತು ಕೊಟ್ಟು ನಾವೆಲ್ಲರೂ ಯಾರಿಗೂ ತೊಂದರೆಯಾಗದ ರೀತಿಯಲ್ಲಿ ಅವರವರ ಧರ್ಮಗಳನ್ನು ಪಾಲಿಸಿಕೊಂಡು ಹೋಗುವ ರೀತಿಯಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಿದ್ದೇವೆ. ಸುಮಾರು 2005ರಿಂದ ನಾನು ಈ ಸೇವಾದಳದ ಮೂಲಕ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇನೆ. ಭಾರತಕ್ಕೋಸ್ಕರ ನಾನು ಸೇವೆಯನ್ನು ಮಾಡ್ತಾ ಇದ್ದೇನೆ. ನಾನೊಂದು 10-15 ವರ್ಷದಿಂದ ಸೇವಾದಳದಲ್ಲಿ ಇದ್ದೇನೆ. ನನಗೆ ತುಂಬ ಇಂಟ್ರೆಸ್ಟೆಡ್ ಈ ಸೇವಾದಳ ಅಂದರೆ. ಯಾಕೆ ಅಂದರೆ ಸ್ವತಂತ್ರ ಹೋರಾಟಕ್ಕಾಗಿದ್ದ ಒಂದು ಸಂಘಟನೆ ಅಂದರೆ ಅದು ಸೇವಾದಳ. ಈ ಸೇವಾದಳದಿಂದಲೇ ಈ ನಮ್ಮ ಸ್ವಾತಂತ್ರ್ಯ ಹೋರಾಟ ಪ್ರಾರಂಭವಾಯಿತು. ನಮ್ಮದು ಈಗ RSS ಇದ್ದರು, ಅವರು ಸೇವಾದಳದ ಸಂಘಟನೆಯನ್ನು ನೋಡಿ RSS ಸಂಘಟನೆ ಮಾಡಿದ್ದು. ಆದ ಕಾರಣ ನಮಗೆ ಈ ಸೇವಾದಳದ ತುಂಬ ಒಂದು ಹೆಮ್ಮೆ ಇದೆ. ಎಷ್ಟು ಖುಷಿ ಆಗ್ತದೆ ಸರ್ ಇವತ್ತು 100ರ ಸಂಭ್ರಮದಲ್ಲಿ? 100ರ ಸಂಭ್ರಮ ಅಂದರೆ ಇಲ್ಲಿ ಒಂದು ಸಂಭ್ರಮ ನೋಡಲಿಕ್ಕೆ ಒಂದು ಖುಷಿ ಆಗ್ತದೆ. ಈ
ನಮ್ಮ ಬೆಳಗಾಂ ಜಿಲ್ಲೆ ಇವತ್ತು ಒಂದು ಸುಂದರವಾಗಿ ಕಂಗೊಳಿಸ್ತಾ ಉಂಟು. ಎಲ್ಲ ಸ್ಟೇಟು ಎಲ್ಲ ಲೀಡರ್ಸ್ ಬರ್ತಾ ಇದ್ದಾರೆ. ಅಂದರೆ ಒಂದು ಗಾಂಧೀಜಿಯವರು 1924ರಲ್ಲಿ ಈ ಬೆಳಗಾಮಲ್ಲಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿ ಮಾಡಿದರು. ಅದರ ಒಂದು ಸವಿನೆನಪಿಗಾಗಿ ಈಗಿನ ನಮ್ಮ ನಾಯಕರು ಸಿದ್ದರಾಮ ಸರ್, DKC ಅವರೆಲ್ಲ ಸೇರಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಈಗ ಇವತ್ತು ಜನತೆಗೆ ಕೊಟ್ಟಿದೆ. ಅಂದರೆ ಅವರ ಒಂದು ಸವಿನೆನಪು ಗಾಂಧೀಜಿಯವರ, ಅಂದರೆ ಯಾವತ್ತೂ ಮರೆಯಲಾಗದ ಒಂದು 100% ಆಗ್ತದೆ 100% ಬಾಪು ಕಂಡ ಕನಸು ಆಗ್ತದೆ. ಯಾಕೆಂದರೆ ಅವರು ಒಂದು ಜನರಿಗೋಸ್ಕರ ಹೋರಾಡಿದಂಥ ಒಬ್ಬ ವ್ಯಕ್ತಿ. ತಾನು ಶ್ರೀಮಂತನಾಗಿದ್ದರೂ ಬಡವನಾಗಿ ನಾನು ಸಹ ಇರಬೇಕು ಅಂತ ಹೇಳಿ ಛಲತೊಟ್ಟು ಇದ್ದವರವರು. ಅದಕ್ಕೋಸ್ಕರ ಅವರ ಜೊತೆ ಎಲ್ಲ ಜನರು ಇರ್ತಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಕ್ಯಾಮರಾಮನ್ ನಿತೀಶ್ ಜೊತೆ ಹಜರಂತಾದ ವಾರ್ತಾವಾರ್ತಿ ಬೆಳಗಾವಿ.